ಸಹಿಸುವುದಕ್ಕಾಗದೆ ಆ ವ್ಯಕ್ತಿ ಪ್ರಾಣವನ್ನು ಬಿಡ್ತಾನೆ. ಸರಿ. ಒಬ್ಬನಿಗೆ ಹಾವು ಕಚ್ಚಿತು ಅಂತಾದ್ರೆ ಕಚ್ಚಿಸಿಕೊಂಡವ ವಿಷವ ಏರಿ ಆಮೇಲೆ ಆ ಕ್ಷಣಕ್ಕೆ ಸಾಯ್ತಾನೆ. ಒಬ್ಬ ತನ್ನ ಮೈಗೆ ಬೆಂಕಿ ತಾಗಿತು ಅಂತಾದ್ರೆ ಆ ಅಗ್ನಿಯ ಉರಿಗೆ ಅವನ ದೇಹ ಎನ್ನುವುದು ಸುಟ್ಟು ಬೂದಿಯಾಗಿ ಹೋಗುತ್ತದೆ. ಹಾಗಾದ್ರೆ ಇಲ್ಲಿ ಒಬ್ಬೊಬ್ಬರೇ ಪ್ರಾಣ ಬಿಡುವುದು. ಅವನು ಮಾಡಿದ ತಪ್ಪಿನಿ ಶರತಾಗಿದವ, ಹಾವು ಕಚ್ಚಿಸಿಕೊಂಡವ, ಬೆಂಕಿ ತಾಗಿದವ. ಆದ್ರೆ ಶ್ರೇಷ್ಠನಾಗಿರುವಂತಹ ನಿಮ್ಮನ್ನ ನಾನು ಮದುವೆಯಾದೆ ಅಂತಾದ್ರೆ ನಿನ್ನಪ್ಪನ ಕೋಪಾಗ್ನಿಗೆ ನಾನು ಬಲಿಯಾಗಬೇಕಾಗುತ್ತದೆ. ಎಲ್ಲಿಯಾದರೂ ಮುರಿದು ನಿನ್ನಪ್ಪನನ್ನ ಶಪಿಸಿದಂತಾದ್ರೆ ಆ ಶಾಪ ಎನ್ನುವುದು ಕೇವಲ ನನ್ನ ಒಬ್ಬನಿಗೆ ಎಂದಾಗುವುದಲ್ಲ, ಮುಂದಿನ 7 ತಲೆಮಾರುಗಳು ಕೂಡ ಬದುಕಿನಲ್ಲಿ ಏಳಗತಿಯನ್ನ ಹೊಂದದೆ ಅವನತಿಯನ್ನು ಕಾಣಬೇಕಾಗುತ್ತದೆ. ಆದ್ದರಿಂದ ನಿನ್ನಪ್ಪ ಶುಕ್ರನ ಭಯ ನನಗುಂಟು. ಅವರಿಂದ ಶಾಪ ಪಡೆಯುವುದಕ್ಕೆ ನನಗೂ ಮನಸ್ಸಿಲ್ಲ. ಕೈ ಮುಗಿತೇನೆ, ಒತ್ತಾಯ ಮಾಡಬೇಡ. ಬೇಕಾದ್ರೆ ನಾನೇ ನಿನ್ನ ಮನೆಯವರೆಗೆ ಬಿಟ್ಟು ಬರ್ತೇನೆ. ಯಾಕೀವ ಧರಣಿ ಬದಿ ನಿನ್ನ ಮೇಲಿರಿದಿರ್ಪ ಮನ್ಮನವ ತೊರೆದು ಶುಕ್ರ ನಿನ ಗೊರೆದರೆ ನಿನ ಗೊರೆದರೆ ಎನ್ನೊಲಿಸುವೆಯ ಬೇನೋ ಶುಕ್ರಾಚಾರ್ಯರು ಕೋಪಿಷ್ಠರು ಯಾರಿಗೆ? ಉಳಿದವರು. ಆದರೆ ಮಗಳಿಗೆ ಮಗಳಿಗೆ ಪ್ರೀತಿ ಪಾತ್ರರಾಗಿದ್ದಾರೆ. ನಾನು ಏನೇ ಹೇಳಿದ್ದು ಅಲ್ಲ ಅಂತ ಹೇಳುವವರ, ನಾನು ಹೇಳಿದ್ದನ್ನೇ ಸರಿ ಅಂತ ಒಪ್ಪು, ನಾನು ಹೇಳಿದ್ದಕ್ಕಾಗಿ ಇನ್ನೊಬ್ಬರಲ್ಲಿ ವಾದಿಸು. ಹಾಗಾಗಿ ಅಪ್ಪನಲ್ಲಿ ನಾನು ಹೇಳಿದ್ರೆ ಅಪ್ಪ ಒಪ್ಪಿಕೊಳ್ತಾರೆ. ಈಗ ನೀವಾಗಿ ಕೇಳಿದ್ರೆ ಅಪ್ಪ ಸಿಟ್ಟುಕೊಳ್ತಾರೆ ಎನ್ನುವ ಭಯಕ್ಕಾಗಿ ಅಪ್ಪನೇ ಬಂದು ನಿಮ್ಮಲ್ಲಿ ಕೇಳಿದ್ರೆ ಕೇಳಿದ್ರೆ ಒಪ್ಪಿಕೊಳ್ತೀರಲ್ಲ. ಓ ನೀ ಹೋಗೆನುತ ಸಂತೈಸಿ ನೀ ಹೋಗೆನುತ ಸಂತೈಸಿ ಕಳುಹಿದನೋ